ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ಭೇರ್ಗಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ವೀಕ್ಷಕರೇ, ಇದೊಂದು ಸಿನಿಮೀಯ ರೀತಿಯಲ್ಲಿ ನಡೆದಂಥ ಘಟನೆ. ಶ್ರೀಮಂತರ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟು ಅವರನ್ನು ಅಜ್ಞಾತ ಸ್ಥಳದಲ್ಲಿಟ್ಟು ತಮಗೆ ಹಣ ಮುಟ್ಟಿದ ನಂತರ ಅವರವರ ಹೆತ್ತವರಿಗೆ ಮಕ್ಕಳನ್ನು ತಲುಪಿಸುವಂಥ ಎಷ್ಟೋ ದೃಶ್ಯಗಳನ್ನು ನೀವು ಸಿನಿಮಾಗಳಲ್ಲಿ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದ ಪುಣೆಯ ಅಪಹರಣಕಾರರಾದಂಥ ದತ್ತು, ರಾಮು ಸೇರಿದಂತೆ ಇನ್ನಿಬ್ಬರು ಸೇರಿ ಪುಣೆಯ ಓಂಕಾರ, ಕೃಷ್ಣ, ಶುಭಂ ಪಾಂಡೆ, ಸ್ವಂಗ್ನಿ ಪಾಟೀಲ್ ಈ 4 ವಿದ್ಯಾರ್ಥಿಗಳನ್ನು ಕಿಡ್ನ್ಯಾಪ್ ಮಾಡಿ ಅವರನ್ನು ಅಜ್ಞಾತ ಸ್ಥಳದಲ್ಲಿ ಇಡೋದಕ್ಕೆ ಆಯ್ಕೆ ಮಾಡಿಕೊಂಡಂಥ ಜಾಗ ಯಾವುದು ಗೊತ್ತಾ? ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಕುನ್ನಟಗಿ ಕ್ಯಾಂಪ್. ಅಬ್ಬಾ, ಎಲ್ಲಿಯ ಮಹಾರಾಷ್ಟ್ರದ ಪುಣ, ಎಲ್ಲಿಯ ಸಿಂಧನೂರಿನ ಕುನ್ನಟಗಿ ಕ್ಯಾಂಪ್. ಈ ಕಳ್ಳರೆಲ್ಲ ಸೇರಿ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಅವರ ಹೆತ್ತವರಿಗೆ ಇಟ್ಟ ಹಣದ ಬೇಡಿಕೆ ಎಷ್ಟು ಗೊತ್ತಾ? ಬರೋಬ್ಬರಿ 50 ಲಕ್ಷದಿಂದ 1 ಕೋಟಿ. ಇಂಥದ್ದೊಂದು ಮಾಫಿಯಾ ಮಹಾರಾಷ್ಟ್ರದ ಮುಂಬೈಯಲ್ಲಿ ಆಗಾಗ ನಡೆಯುತ್ತಲೇ ಇದೆ. ಅದನ್ನು ಹತ್ತಿಕ್ಕುವಲ್ಲಿ ಪೊಲೀಸ್ ಇಲಾಖೆ ಹರಸಾಹಸ ಪಡುತ್ತಲೇ ಇದೆ. ದತ್ತು, ರಾಮು ಇನ್ನಿಬ್ಬರು ಆರೋಪಿಗಳು ಸೇರಿ 4 ವಿದ್ಯಾರ್ಥಿಗಳನ್ನು 1 ವಾರದ ಹಿಂದೆ ಅಪಹರಿಸುತ್ತಾರೆ. ಮಕ್ಕಳನ್ನು ಅಪಹರಿಸಿ ಅವರನ್ನು ಕೂಡಾಕೋದಕ್ಕೆ ಸುಮಾರು 500 ಕಿಲೋಮೀಟರ್ ದೂರದ ಕುನ್ನಟಗಿ ಕ್ಯಾಂಪನ್ನು ಆಯ್ಕೆ ಮಾಡಿಕೊಳ್ತಾರಂದರೆ ಸಿಂಧನೂರು ಸುತ್ತಮುತ್ತಲಿನ ಹಳ್ಳಿಗಳ ಪಾಲಕರೆಲ್ಲರಿಗೂ ಭಯ ಹುಟ್ಟಿಸುವಂಥ ಸಂಗತಿ. ಎಲ್ಲಿಂದಲೋ ಬಂದ ಕಿಡ್ನ್ಯಾಪರ್ಸ್ಗೆ ಇಲ್ಲಿ ಆಶ್ರಯ ಸಿಕ್ಕಿದೆ ಅಂದರೆ ಸಹಜವಾಗಿಯೇ ಬೆಚ್ಚಿ ಬೀಳ ಸುದ್ದಿನೇ ಅಲ್ವಾ? ಮಕ್ಕಳು ಅಪಹರಣವಾದ ಮರುದಿನವೇ ಪುಣೆಯ ಠಾಣೆಯೊಂದರಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ತಕ್ಷಣವೇ ಆ್ಯಕ್ಟಿವ್ ಆದಂಥ ಪುಣೆ ಪೊಲೀಸರು ಅಪಹರಣಕಾರರು ಸಿಂಧನೂರು ತಾಲೂಕು ಕುನ್ನಟಗಿ ಕ್ಯಾಂಪ್ನಲ್ಲಿರೋದನ್ನು ಕನ್ಫರ್ಮ್ ಮಾಡ್ಕೋತಾರೆ. ವಿಷಯವನ್ನು ಸಿಂಧನೂರು ಠಾಣಾ ಅಧಿಕಾರಿಗಳ ಗಮನಕ್ಕೆ ತಂದು ಆರೋಪಿಗಳನ್ನು ಬಂಧಿಸಿ ಮಕ್ಕಳನ್ನು ಅವರ ತಂದೆ ತಾಯಿಯವರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಆರೋಪಿಗಳು ವೆಪನ್ಸ್ ಜೊತೆ ಇರುತ್ತಾರೆ ವೀಕ್ಷಕರೇ. ಆದರೆ ಅದನ್ನರಿತೂ ಕೂಡ ಯಾವುದೇ ಭಯವಿಲ್ಲದೆ ಮಹಾರಾಷ್ಟ್ರದ ಪೊಲೀಸರ ಜೊತೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ 4 ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಿ 4 ಆರೋಪಿಗಳಲ್ಲಿ ದತ್ತು, ರಾಮು ಎಂಬ ಇಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ನಮ್ಮ ಸಿಂಧನೂರು ಗ್ರಾಮೀಣ ಠಾಣಾ ಸಿಬ್ಬಂದಿಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ. 4ರಲ್ಲಿ 2 ಆರೋಪಿಗಳು ಪರಾರಿಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಹೆತ್ತ ಒಡಲಿನ ಸಂಕಟವನ್ನು ನೀಗಿಸಿ ಮಕ್ಕಳನ್ನು ಅವರವರ ಮಡಿಲಿಗೆ ಒಪ್ಪಿಸಿದ 2 ರಾಜ್ಯಗಳ ಪೊಲೀಸ್ ಇಲಾಖೆಗೆ ಒಂದು ಬಿಗ್ ಸೆಲ್ಯೂಟ್ ಮಾಡುತ್ತಾ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರ.